ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆರ್ಥಿಕ ಸಮಸ್ಯೆ ನಿವಾರಣೆ ಆಗಲು ಒಂದಷ್ಟು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ರೀತಿ ಅನುಸರಿಸಿ ನೋಡಿ, ಒಂದಷ್ಟು ಆರ್ಥಿಕ ಸಮಸ್ಯೆಯಿಂದ ನಿವಾರಣೆ ಆಗ್ಬೋದು. ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ಆರ್ಥಿಕ ಮುಗ್ಗಟ್ಟಿಗೆ ವಾಸ್ತುದೋಷ ಕೂಡ ಒಂದು ಕಾರಣ. ಇದರ ನಿವಾರಣೆಗೆ ಸರಸ್ವತಿ ಮಾತೆಗೆ ಸಂಬಂಧಿಸಿದ ಕೆಲವು ವಸ್ತುಗಳನ್ನು ಮನೆಯಲ್ಲಿಡಿ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಇನ್ನು ಮನೆಯ ಸಮೃದ್ಧಿಗಾಗಿ ಮನೆಯಲ್ಲಿ ವೀಣೆಯನ್ನು ಇಡಿ. ವೀಣೆಯ ಶಬ್ದ ಪರಿಸರವನ್ನು ಶುದ್ಧ ಮತ್ತು ಶಕ್ತಿಯುತ ಮಾಡುತ್ತೆ. ಸರಸ್ವತಿಯ ವಾಹನ ಹಂಸದ ಚಿತ್ರ ಅಥವಾ ಮನೆಯಲ್ಲಿ ನವಿಲುಗರಿ ಇಡುವುದರಿಂದ ಮನೆಗೆ ಶುಭವಾಗುತ್ತೆ. ದೇವರ ಪೂಜೆಗೆ ಒಂದಾದರೂ ಸಹ ಕಮಲದ ಹೂವನ್ನು ಪ್ರತಿನಿತ್ಯ ಬಳಸಿ. ಇನ್ನು ಯಾರು ಪ್ರತಿದಿನ ತುಳಸಿ ಗಿಡಕ್ಕೆ ಪೂಜೆ ಮಾಡುತ್ತಾರೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನೆಲೆಸಿರ್ತಾರೆ. ಮತ್ತು ಮಂಗಳವಾರದ ದಿನ ಅಲೋವೆರಾ ಗಿಡವನ್ನು ತೆಗೆದುಕೊಂಡು ನೀವು ನಿಮ್ಮ ದೇವರ ಮನೆಯನ್ನು ಶುದ್ಧತೆ ಮಾಡಿ ಅದರಲ್ಲಿ ಇಟ್ಟು ಅರಿಶಿನ ಕುಂಕುಮ ಮತ್ತು ಗಂಧದಿಂದ ಅದನ್ನು ಅಲಂಕರಿಸಿ ಮತ್ತು ಅದರಲ್ಲಿ ಸ್ವಲ್ಪ ಹೂವನ್ನು ಇಟ್ಟು ಅಲಂಕಾರ ಮಾಡಿ, ನಂತರ ನೀವು ಆ ಬೇರನ್ನು ನೀವು ತೆಗೆದುಕೊಂಡು ಆಲೋವೆರಾ ಸಮೇತ ಈ ಬೇರನ್ನು ನಿಮ್ಮ ಮನೆಯ ಬಾಗಿಲ ಮೇಲೆ ಕಟ್ಟಬೇಕಾಗುತ್ತೆ ಮತ್ತು ಧೂಪ ದೀಪ ಸಾಂಬ್ರಾಣಿಗಳಿಂದ ಪೂಜಿಸಬೇಕು. ಈ ಆಲೋವೆರಾ ಗಿಡಕ್ಕೆ ನೀವು ಪ್ರತಿದಿನ ಪೂಜೆ ಮಾಡಬೇಕು. ಇದನ್ನು ನೀವು ಈ ಒಂದು ಕೆಲಸ ನೀವು ಮಾಡಿದ್ರೆ ನಿಮಗೆ ಶುಭ ಮತ್ತು ಮನೆಗೆ ಶುಭವಾಗುತ್ತೆ. ಮತ್ತು ವ್ಯಾಪಾರದಲ್ಲಿ ಸಹ ಅಭಿವೃದ್ಧಿಯನ್ನು ಹೊಂದ್ಬೋದು. ಮಂಗಳವಾರ ದಿನದಂದು ನೀವು ಆಲೋವೆರಾ ಗಿಡವನ್ನು ಖರೀದಿಸಲು ಆಗಲಿಲ್ಲ ಅಂದರೆ ಅಮಾವಾಸ್ಯೆ ಅಥವಾ ಪಾಡ್ಯಮಿ ತಿಥಿಯ ದಿನ ಮತ್ತು ನಿಮ್ಮ ಜನ್ಮ ನಕ್ಷತ್ರದ ದಿನ ನೀವು ಆಲೋವೆರಾ ಗಿಡವನ್ನು ತೆಗೆದುಕೊಳ್ಬೋದು. ಇನ್ನು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ತುಂಬಲು ನಿಮ್ಮ ಮನೆಯಲ್ಲಿ ಅಥವಾ ಬೀರುವಿನಲ್ಲಿ ಒಂದು ನವಿಲುಗರಿಯನ್ನು ಅಥವಾ ನಿಮ್ಮ ಪರ್ಸಿನಲ್ಲಾದರೂ ಸರಿ ಒಂದು ನವಿಲುಗರಿಯನ್ನು ಇಟ್ಟುಕೊಳ್ಳೋದರಿಂದ ಬರುವ ಹಣ ನಿಮಗೆ ನಿರಂತರವಾಗಿ ಹೆಚ್ಚಾಗುತ್ತೆ. ನವಿಲುಗರಿ ಇಟ್ಟಂಥ ಸ್ಥಳದಲ್ಲಿ ಮತ್ತು ಆ ಪ್ರದೇಶದಲ್ಲಿ ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ಈ ರೀತಿಯಾಗಿ ಕೂಡಿಟ್ಟ ಹಣ ಯಾವಾಗಲೂ ಸುರಕ್ಷಿತವಾಗಿರುತ್ತೆ. ಇನ್ನು ಎರಡನೆಯದಾಗಿ, ಕುದುರೆಯ ಲಾಳ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಕುದುರೆಯ ಲಾಳ ಇಡುವುದು ತುಂಬ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಇದರಿಂದ ನೀವು ನಿಮ್ಮ ಕುಟುಂಬವು ಎಂದಿಗೂ ಶತ್ರುಗಳನ್ನು ನೋಡೋದಿಲ್ಲ. ಅಷ್ಟೇ ಅಲ್ಲದೆ ಈ ಕುದುರೆ ಲಾಳಕ್ಕೆ ಅಹಿತಕರ ಘಟನೆಯನ್ನು ಸಹ ತಪ್ಪಿಸುವ ಶಕ್ತಿ ಕೂಡ ಇದೆ. ಇನ್ನು ಮನೆಯ ಪೂಜಾ ಕೊಠಡಿಯಲ್ಲಿ ಲಕ್ಷ್ಮಿ ಚಿತ್ರ ಅಥವಾ ಫೋಟೋ ಇರುವ ಬೆಳ್ಳಿ ನಾಣ್ಯಗಳು ಇವಾಗ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅದರ ಮೇಲೆ ಲಕ್ಷ್ಮಿ ಆಕಾರವನ್ನು ತಯಾರಿಸಲಾಗಿರುತ್ತೆ. ಈ ಬೆಳ್ಳಿ ನಾಣ್ಯವನ್ನು ಪೂಜಾ ರೂಮಲ್ಲಿ ಇಟ್ಟು ಪೂಜಿಸಬೇಕು. ನೀವು ಪೂಜೆಯನ್ನು ಮಾಡುವಾಗಲೆಲ್ಲ ನಾಣ್ಯವನ್ನು ಸಹ ಪೂಜಿಸಬೇಕು. ಇದನ್ನು ಮಾಡೋದರಿಂದ ಸಂಪತ್ತು ಮನೆಯಲ್ಲೇ ಉಳಿಯುತ್ತೆ. ಈ ಪರಿಹಾರದಿಂದ ಲಕ್ಷ್ಮಿ ಸಂತಸಗೊಂಡು ತನ್ನ ಭಕ್ತರ ಮೇಲೆ ಅನುಗ್ರಹವನ್ನು ತೋರುತ್ತಾಳೆ ಮತ್ತು ನಮ್ಮ ಮನೆಯಲ್ಲೇ ಸದಾ ನೆಲೆಸಿರುತ್ತಾಳೆ. ನಂತರ ಪ್ರತಿಯೊಬ್ಬರೂ ದೇವರಿಗೆ ಪೂಜೆ ಮಾಡಿದ ನಂತರ ದೇವರ ಆರಾಧನೆ ಮಾಡಿ ಅಂಧಕಾರ ಓಡಿಸಲು ದಿನನಿತ್ಯ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುತ್ತಾರೆ. ಈ ರೀತಿ ಈ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಇರುವ ಅಂಧಕಾರ ಹೋಗಿ ಮತ್ತು ವಾಸ್ತುದೋಷನೂ ಕೂಡ ನಿವಾರಣೆಯಾಗುತ್ತೆ. ಹಾಗೆ ಈ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಸಹ, ಕೆಟ್ಟ ದೃಷ್ಟಿಯಿಂದ ಮನೆಯನ್ನು ಸಹ ನಾವು ಕಾಪಾಡಿಕೊಳ್ಬಹುದು. ಈ ದೀಪ ಹಚ್ಚುವಾಗ ಈ ಚಿಕ್ಕದೊಂದು ಉಪಾಯವನ್ನು ನೀವು ಮಾಡಿದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲ ನೆಲೆಸಿರ್ತಾಳೆ. ಅದೃಷ್ಟ ನಿಮ್ಮ ಕಾಲಿಗೆ ಬಂದು ಒದಗುತ್ತೆ. ಇನ್ನು ಈ ಕೆಲಸ ಯಾವುದು ಎಂದು ನೋಡೋಣ ಬನ್ನಿ. ನೀವು ಈ ಒಂದು ದೀಪವನ್ನು ಹಚ್ಚಿದರೆ ಸಾಕು, ಲಕ್ಷ್ಮಿ ಸದಾ ಕಾಲ ನಮ್ಮ ಮನೆಯಲ್ಲೇ ನೆಲೆಸಿರ್ತಾರೆ. ಅದು ಯಾವ ದೀಪ ಅಂತ ನೋಡೋದಾದರೆ ತುಪ್ಪದ ದೀಪ. ತುಪ್ಪದ ದೀಪ ಹಚ್ಚುವಾಗ ಈ ದೀಪವನ್ನು ಬಹಳಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೆ ಯಾವುದೇ ಕಾರಣಕ್ಕೂ ದೀಪ ಒಡಕಾಗಿ ಇರಬಾರ್ದು ಅಥವಾ ಡೊಂಕಾಗಿ ಸಹ ಇರಬಾರ್ದು. ಶುದ್ಧವಾಗಿ, ಸ್ವಚ್ಛವಾಗಿ ಮತ್ತು ಚೆನ್ನಾಗಿ ಇರಬೇಕು. ಈ ರೀತಿ ದೀಪದ ಜೊತೆ ತುಪ್ಪವನ್ನು ಹಾಕಿ ಅದರ ಜೊತೆ ಒಂದು ಕರ್ಪೂರವನ್ನು ಹಾಕೋದರಿಂದ ನಿಮ್ಮ ಮನೆಯಲ್ಲಿ ಇರುವ ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು ದೂರ ಹೋಗುತ್ತೆ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಸದಾ ನೆಲೆಸಿರುತ್ತೆ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಎಂದೆಂದೂ ಸಹ ನಮ್ಮ ಮೇಲಿರುತ್ತೆ.
ಇನ್ನು ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ನೀವು ನಿದ್ರೆಯಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಈ ರೀತಿ ಮಾಡಿ. ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ಕಾಲ ನೆಲೆಸಿರಬೇಕು. ಅದು ನಾವು ನಿದ್ರಾವಸ್ಥೆಯಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆಯಿಂದ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ಆಗಬೇಕು ಎನ್ನುವುದು ಕೂಡ ಎಲ್ಲರ ಆಶೆ ಆಗಿರುತ್ತೆ. ನಾವು ನಮ್ಮ ಹಾಸಿಗೆ ಮೇಲೆ ಮಲಗಿದ್ದಾಗ ದಿಂಬಿನ ಕೆಳಗಡೆ ಒಂದು ರಕ್ತಚಂದನದ ತುಂಡನ್ನು ಇಟ್ಕೊಂಡು ಮಲಗೋದ್ರಿಂದ ಖಂಡಿತವಾಗಿ ಬಹಳ ಬೇಗ ನಿಮ್ಮನ್ನು ಅನುಗ್ರಹಿಸ್ತಾರೆ. ಹಾಗೂ ನಿಮ್ಮ ಮನೆಯಲ್ಲಿ ಹೆಜ್ಜೆ ಇಡುತ್ತಾ ಮಹಾಲಕ್ಷ್ಮಿ ಬರುತ್ತಾರೆ. ಈ ರಕ್ತಚಂದನದಲ್ಲಿ ವಿಷ್ಣುವಿನ ವಾಸ ಇರುತ್ತೆ. ವಿಷ್ಣುವಿನ ವಾಸ ಇದ್ದ ಪ್ರತಿ ಕಣಕಣದಲ್ಲೂ ಲಕ್ಷ್ಮೀ ದೇವಿಯ ವಾಸ ಕೂಡ ಇದ್ದೇ ಇರುತ್ತೆ. ಇನ್ನು ನೀವು ತಲೆ ದಿಂಬಿನ ಕೆಳಗೆ ಈ ರಕ್ತಚಂದನದ ಒಂದು ತುಂಡನ್ನು ಇರಿಸಿ ಮಲಗಿದ್ದಲ್ಲಿ ನಿಮ್ಮ ಮೆದುಳಿನಲ್ಲಿ ಹಾಗೂ ನಿಮ್ಮ ತಲೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಜಾಗೃತವಾಗಿ ನಿಮಗೆ ಆಧ್ಯಾತ್ಮಿಕವಾಗಿ ಅಥವಾ ಧಾರ್ಮಿಕವಾಗಿ ಹಾಗೂ ದೈವ ದತ್ತವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಬೇಗ ಆಗುತ್ತೆ. ಇನ್ನು ಶುಕ್ರವಾರ ಎಂದರೆ ಶ್ರೀ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದ ದಿನ. ಏಕೆಂದರೆ ಶುಕ್ರವಾರದ ದಿನ ಈ ತಾಯಿ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಸ್ಥಿರವಾದ ದಿನ. ಹಾಗಾಗಿ ಶುಕ್ರವಾರ ಬಹಳ ಪ್ರೀತಿಯ ದಿನ ಆಗಿದೆ. ಹಾಗಾಗಿ ಮಹಾಲಕ್ಷ್ಮಿ ಈ ಅನುಗ್ರಹ ಪಡೆಯಬೇಕು ಎಂದರೆ ಮಹಾಲಕ್ಷ್ಮೀ ದೇವಿಗೆ ದೀಪಾರಾಧನೆ ತುಂಬ ನಿಷ್ಠೆಯಿಂದ ಮಾಡಬೇಕು. ಇನ್ನು ಈ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ಶುಕ್ರವಾರದ ಹಿಂದಿನ ದಿನ ಅಂದರೆ ಗುರುವಾರ ನೀವು ದೀಪವನ್ನು ಚೆನ್ನಾಗಿ ತೊಳೆದು ಅದನ್ನು ಒರೆಸಿ ಅದರಲ್ಲಿ ನೀರಿನ ಅಂಶ ಸ್ವಲ್ಪವೂ ಸಹ ಇರಬಾರ್ದು. ನೀವು ಶುಕ್ರವಾರದ ದಿನ ಪೂಜೆ ಮಾಡುವ ಸಮಯದಲ್ಲಿ ಈ ದೀಪವನ್ನು ಯಾವಾಗಲೂ ಸ್ಟೀಲ್ ತಟ್ಟೆಯ ಮೇಲೆ ಇಡಬೇಡಿ. ಯಾವುದೇ ಕಾರಣಕ್ಕೂ ದೇವರ ಪೂಜೆಗೆ ಸ್ಟೀಲ್ ಎಂದಿಗೂ ಉಪಯೋಗಿಸಬಾರದು. ಒಂದು ಸಣ್ಣ ಹಿತ್ತಾಳೆ ತಟ್ಟೆಯನ್ನು ತೆಗೆದುಕೊಳ್ಳಿ, ಅಥವಾ ಹಿತ್ತಾಳೆ ತಟ್ಟೆ ಇಲ್ಲದಿದ್ದರೂ ಪರವಾಗಿಲ್ಲ. ವೀಳ್ಯದೆಲೆ ಮೇಲೆ ಈ ದೀಪ ಇಟ್ಟರೂ ಸಹ ಒಳ್ಳೆಯ ಫಲಿತಾಂಶವನ್ನೇ ನೀವು ಕಾಣ್ಬೋದು. ಈ ದೀಪವನ್ನು ಯಾವಾಗಲೂ ಬರೀ ನೆಲದ ಮೇಲೆ ಇಡುವಂತಿಲ್ಲ. ನಾವು ಯಾವಾಗಲೂ ಕಲ್ಲು, ಗ್ರಾನೈಟ್ ಮೇಲೆ ಯಾವುದೇ ದೇವರಾಗಲಿ ಅಥವಾ ವಿಗ್ರಹಗಳನ್ನಾಗಲಿ ಇಡುವಂತಿಲ್ಲ. ಅದು ಯಾವ ದೀಪ ಅಂತ ನೋಡೋದಾದರೆ ಕಾಮಾಕ್ಷಿ ದೀಪ. ಈ ಕಾಮಾಕ್ಷಿ ದೀಪವನ್ನು ವೀಳ್ಯದೆಲೆ ಮೇಲೆ ಇಟ್ಟರೆ ಬಹಳ ಶ್ರೇಷ್ಠ. ಈ ದೀಪವನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ಅರಿಶಿನ, ಕುಂಕುಮ ಮತ್ತು ಅಕ್ಷತೆ, ಒಂದು ಹೂವನ್ನು ಹಾಕಿ ಈ ಎಲೆಗೆ ಸಮರ್ಪಿಸಿ ನಂತರ ಎಣ್ಣೆ ಹಾಕಿ ಅಥವಾ ತುಪ್ಪವನ್ನಾದರೂ ಸಹ ಉಪಯೋಗಿಸಬಹುದು. ಈ ರೀತಿಯಾಗಿ ಕಾಮಾಕ್ಷಿ ದೀಪವನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ದೀಪಾರಾಧನೆ ಮಾಡಿದರೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ. ಪ್ರತಿ ಶುಕ್ರವಾರ ಸಾಯಂಕಾಲ ಸಂಜೆ ದೀಪ ಬೆಳಗಿದ ನಂತರ 5 ಅಗರಬತ್ತಿಯನ್ನು ಹಚ್ಚಿ ಶ್ರೀ ಸೂಕ್ತ ಹಾಗೂ ಲಕ್ಷ್ಮೀ ಸ್ತೋತ್ರವನ್ನು ಪಠಣೆ ಮಾಡಿ ನಂತರ ಶ್ರೀ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡೋದನ್ನು ಮರೆಯಲೇಬಾರದು. ಇನ್ನು ಸದಾಕಾಲ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಿಸಬೇಕನ್ನೋದಾದರೆ ಮಂಗಳವಾರ ಮತ್ತು ಶುಕ್ರವಾರ ಯಾರಿಗೂ ಸಹ ಹಣ ನೀಡಬೇಡಿ. ನಿಮಗೆ ಕೊಟ್ಟರೆ ಮಾತ್ರ ನೀವು ತೆಗೆದುಕೊಳ್ಳಿ. ಇನ್ನು ಸೂರ್ಯಾಸ್ತದ ವೇಳೆ ತುಳಸಿಯನ್ನು ಸ್ಪರ್ಶ ಮಾಡಬಾರದು. ಇದರಿಂದ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಆನೆಯು ಧನಲಕ್ಷ್ಮಿಯ ವಾಹನವೆಂದು ಹೇಳಲಾಗುತ್ತೆ. ಗಣೇಶನ ಪ್ರತೀಕವಾಗಿರುವ ಆನೆಯನ್ನು ಪೂಜೆ ಮಾಡ್ತಾರೆ. ಅದರಲ್ಲೂ ಬೆಳ್ಳಿ ಆನೆ ವಾಸ್ತುಶಾಸ್ತ್ರದ ಪ್ರಕಾರ ಶುಭಕರ. ಹಾಗಾಗಿ ನಿಮ್ಮ ಮನೆ ಅಥವಾ ಕಚೇರಿಯ ಟೇಬಲ್ ಮೇಲೆ ಬೆಳ್ಳಿ ಆನೆಯನ್ನು ಇಟ್ಟರೆ ನಿಮ್ಮ ಯಾವುದೇ ಅರ್ಧಕ್ಕೆ ನಿಂತಿರುವಂಥ ಕೆಲಸ ಪೂರ್ಣಗೊಳ್ಳುತ್ತದೆ. ನಂತರ ಸಂಜೆ ಸಮಯ ಪೂಜೆ ಮಾಡುವ ವೇಳೆಯಲ್ಲಿ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾದಂಥ ಈ ವಸ್ತುಗಳನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟರೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ. ಅದು ಯಾವುದಂತ ಹೇಳೋದಾದರೆ ಕಮಲಾಕ್ಷಿ ಮಣಿ, ಗುಲಗಂಜಿ ಮತ್ತು ಕವಡೆ ಮತ್ತು ಗೋಮತಿ ಚಕ್ರ ಮತ್ತು ಅರಿಶಿಣದ ಕೊನೆ ಮತ್ತು ಅಡಿಕೆ. ಇದಿಷ್ಟು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ವಸ್ತುಗಳು. ಇದಿಷ್ಟನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಸಂಜೆ ದೀಪಾರಾಧನೆ ಮಾಡಿದರೆ ಮಹಾಲಕ್ಷ್ಮಿಯ ಅನುಗ್ರಹ ಎಂದೆಂದಿಗೂ ಸಹ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ದಾರಿದ್ರ್ಯ ಹೋಗಲಾಡಿಸಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಿರಲು ಈ ರೀತಿಯಾಗಿ ಮಾಡಿ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.